ಪ್ರೈಸ್ ದ ಲಾರ್ಡ್. ವೆಲ್ಕಮ್ ಟು ಬೈಬಲ್ ಕ್ವಿಜ್ ಕನ್ನಡ. ಮೊದಲನೇ ಪ್ರಶ್ನೆ, ಜನರು ನಿಮಗೆ ಏನೇನು ಮಾಡಬೇಕೆಂದು ಅಪೇಕ್ಷಿಸುತ್ತೀರೋ ಅದನ್ನೇ ಡ್ಯಾಶ್. ನಿಮ್ಮ ಆಪ್ಷನ್ಸ್: ಎ, ಅವರಿಗೆ ಕೇಳಿರಿ. ಬಿ, ಅವರಿಗಾಗಿ ದೇವರನ್ನು ಪ್ರಾರ್ಥಿಸಿರಿ. ಸಿ, ನೀವು ಅವರಿಗೆ ಮಾಡಿರಿ. ಡಿ, ನೀವು ಅದನ್ನು ಹೊಂದುವಿರಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ: ಡ್ಯಾಶ್ ಹೋಗುವ ಬಾಗಿಲು ಇಕ್ಕಟ್ಟು, ದಾರಿ ಬಿಕ್ಕಟ್ಟು. ನಿಮ್ಮ ಆಪ್ಷನ್ಸ್: ಎ, ಯೆರೂಸಲೇಮ್. ಬಿ, ನಾಶನಕ್ಕೆ. ಸಿ, ನಿತ್ಯ ಜೀವಕ್ಕೆ. ಡಿ, ಬೇತ್ಲೆಹೇಮಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ: ಇವರು ಮಾತ್ರ ಪರಲೋಕ ರಾಜ್ಯವನ್ನು ಪ್ರವೇಶಿಸುವರು. ನಿಮ್ಮ ಆಪ್ಷನ್ಸ್: ಎ, ದಿನವೂ ಪ್ರಾರ್ಥಿಸುವವರು. ಬಿ, ಸ್ವಾಮಿ ಸ್ವಾಮಿ ಎನ್ನುವವರು. ಸಿ, ತಂದೆಯ ಚಿತ್ತವನ್ನು ನೆರವೇರಿಸುವವರು. ಡಿ, ಬೋಧಿಸುವವರು. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ: ಬುದ್ಧಿವಂತ ಮನುಷ್ಯನು ತನ್ನ ಮನೆಯನ್ನು ಎಲ್ಲಿ ಕಟ್ಟಿಕೊಳ್ಳುತ್ತಾನೆ? ನಿಮ್ಮ ಆಪ್ಷನ್ಸ್: ಎ, ಬಂಡೆಯ ಮೇಲೆ. ಬಿ, ಉಸುಬಿನ ಮೇಲೆ. ಸಿ, ಸಮುದ್ರದ ಬಳಿ. ಡಿ, ಯೆರೂಸಲೇಮಿನಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ: ಬುದ್ಧಿಹೀನ ಮನುಷ್ಯನು ತನ್ನ ಮನೆಯನ್ನು ಎಲ್ಲಿ ಕಟ್ಟಿಕೊಳ್ಳುವನು? ನಿಮ್ಮ ಆಪ್ಷನ್ಸ್: ಎ, ಬಂಡೆಯ ಮೇಲೆ. ಬಿ, ಉಸುಬಿನ ಮೇಲೆ. ಸಿ, ಸಮುದ್ರದ ಬಳಿ. ಡಿ, ಯೆರೂಸಲೇಮಿನಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ: ಜನರು ಯೇಸುವಿನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟರು, ಏಕೆಂದರೆ? ನಿಮ್ಮ ಆಪ್ಷನ್ಸ್: ಎ, ಆತನು ಇನ್ನೂ ಚಿಕ್ಕ ಪ್ರಾಯದವನು. ಬಿ, ಅವರು ಅಂತಹ ವಿಷಯಗಳನ್ನು ಕೇಳಿರಲಿಲ್ಲ. ಸಿ, ಆತನು ಅದ್ಭುತಗಳನ್ನು ಮಾಡಿದನು. ಡಿ, ಅಧಿಕಾರವಿದ್ದಂತೆ ಉಪದೇಶ ಮಾಡಿದನು. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ: ಶತಾಧಿಪತಿಯ ಆಳಿಗೆ ಏನು ಸಮಸ್ಯೆ ಇತ್ತು? ನಿಮ್ಮ ಆಪ್ಷನ್ಸ್: ಎ, ಕುಷ್ಠರೋಗ. ಬಿ, ಪಾರ್ಶ್ವವಾಯು. ಸಿ, ಮೂರ್ಛೆ ರೋಗ. ಡಿ, ಕುದುರೆಯಿಂದ ಬಿದ್ದು ಹೋಗಿದ್ದನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ: ಬೈಬಲ್ನಲ್ಲಿ ಒಟ್ಟು ಎಷ್ಟು ಜನರು ಸತ್ತವರೊಳಗಿಂದ ಎದ್ದಿದ್ದಾರೆ? ನಿಮ್ಮ ಆಪ್ಷನ್ಸ್: ಎ, 5 ಜನ. ಬಿ, 8 ಜನ. ಸಿ, 10 ಜನ. ಡಿ, 20 ಜನ. ಸರಿಯಾದ ಉತ್ತರ ಆಪ್ಷನ್ ಸಿ. ಇವುಗಳಲ್ಲಿ ಯಾವ ಬಿರುದನ್ನು ದೇವರ ಸತ್ಯವಾದ ಸಭೆಯು ಹೊಂದಿದೆ? ನಿಮ್ಮ ಆಪ್ಷನ್ಸ್: ಎ, ಆರಿಸಿದ. ಬಿ, ಆರಿಸಿಕೊಂಡ ಜನಾಂಗ. ಸಿ, ಶ್ರೇಷ್ಠ ಯಾಜಕತ್ವ. ಡಿ, ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ: ಯೋಬನು ಯಾವ ಗುಣಕ್ಕಾಗಿ ಪ್ರಸಿದ್ಧನು? ನಿಮ್ಮ ಆಪ್ಷನ್ಸ್: ಎ, ಪ್ರೀತಿ. ಬಿ, ತಾಳ್ಮೆ. ಸಿ, ದಯೆ. ಡಿ, ಕರುಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ತಾಳ್ಮೆ. ಪ್ರಶ್ನೆ: ಕ್ರಿಸ್ತ ವಿರೋಧಿ ಎಂಬ ಪದವನ್ನು ಸತ್ಯವೇದದ ಯಾವ ಪುಸ್ತಕದಲ್ಲಿ ಬಳಸಿದೆ? ನಿಮ್ಮ ಆಪ್ಷನ್ಸ್: ಎ, ಮತ್ತಾಯ ಮತ್ತು ಯೋಹಾನ. ಬಿ, ದಾನಿಯೇಲ ಮತ್ತು ಪ್ರಕಟಣೆ. ಸಿ, 1 ಮತ್ತು 2ನೇ ಯೋಹಾನ. ಡಿ, ದಾನಿಯೇಲ ಮತ್ತು ಮತ್ತಾಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ: ಸತ್ಯವಾಕ್ಯವನ್ನು ನಾವು ಹೇಗೆ ವಿಭಾಗಿಸಬೇಕು? ನಿಮ್ಮ ಆಪ್ಷನ್ಸ್: ಎ, ಸರಿಯಾಗಿ. ಬಿ,
ಜನರ ಅನುಕೂಲಕ್ಕೆ, ಸಿ ಭೇದ ಭಾವದಿಂದ, ಡಿ ನಮ್ಮ ಜ್ಞಾನದಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ: ಯೇಸು ಹೇಳಿದ್ದು ಕರೆಯಲ್ಪಟ್ಟವರು ಬಹುಜನ ಆದರೆ ಡ್ಯಾಶ್ ಸ್ವಲ್ಪ ಜನ. ನಿಮ್ಮ ಆಪ್ಷನ್ಸ್: ಎ ಕ್ಷಮಿಸಲ್ಪಟ್ಟವರು, ಬಿ ಒಳ್ಳೆಯವರು, ಸಿ ಕೇಳುವವರು, ಡಿ ಆರಿಸಿಕೊಳ್ಳಲ್ಪಟ್ಟವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ: ಪೌಲನನ್ನು ಸಮಸ್ಯೆಗೊಳಪಡಿಸಿದ ಅಕ್ಕಸಾಲಿಗನು ಯಾರು? ನಿಮ್ಮ ಆಪ್ಷನ್ಸ್: ಎ ದೇಮಿತ್ರಿಯನು, ಬಿ ಅರಿಸ್ಟಾರ್ಕನು, ಸಿ ತಿಮೋತಿ, ಡಿ ಟ್ರೋಫಿಮಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ: ಪರಿಶುದ್ಧ ಗುಡಾರದಲ್ಲಿ ಎಷ್ಟು ಪೀಠೋಪಕರಣಗಳಿದ್ದವು? ನಿಮ್ಮ ಆಪ್ಷನ್ಸ್: ಎ 1, ಬಿ 4, ಸಿ 5, ಡಿ ಇದು ಬರೆಯಲ್ಪಟ್ಟಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1. ಮುಂದಿನ ಪ್ರಶ್ನೆ: ಗೊಲಿಯಾತನು ಮರಣ ಹೊಂದಿದ್ದನ್ನು ನೋಡಿದ ನಂತರ ಫಿಲಿಷ್ಟಿಯರು ಏನು ಮಾಡಿದರು? ನಿಮ್ಮ ಆಪ್ಷನ್ಸ್: ಎ ಅವರು ಇಸ್ರಾಯೇಲರ ಸೈನ್ಯದ ವಿರುದ್ಧ ಯುದ್ಧ ಮಾಡಿದರು, ಬಿ ಅವರು ಹಿಂತಿರುಗಿ ಓಡಿ ಹೋದರು, ಸಿ ಅವರು ಗೊಲಿಯಾತನ ಶವವನ್ನು ಸುಟ್ಟು ಹಾಕಿದರು, ಡಿ ಅವರು ತಮ್ಮ ಮೊಳಕಾಲೂರಿ ದೇವರನ್ನು ಆರಾಧಿಸಿದರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ: ಯೂದನು ಯಾವ ವಿಷಯದ ಬಗ್ಗೆ ಪೂರ್ಣಾಸಕ್ತಿಯಿಂದ ಎಚ್ಚರಿಸಿದನು? ನಿಮ್ಮ ಆಪ್ಷನ್ಸ್: ಎ ಜೀವನದ ಸಂತೋಷ, ಬಿ ಮನುಷ್ಯರ ಸೇವೆ, ಸಿ ನಂಬಿಕೆ, ಡಿ ಸಂಪ್ರದಾಯಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ: ಐಶ್ವರ್ಯವಂತನು ಮತ್ತು ಭಿಕ್ಷೆಗಾರ ಲಾಜರನ ಸಾಮ್ಯದಲ್ಲಿ ಐಶ್ವರ್ಯವಂತನಿಗೆ ಎಷ್ಟು ಜನ ಸಹೋದರರಿದ್ದರು? ನಿಮ್ಮ ಆಪ್ಷನ್ಸ್: ಎ 4, ಬಿ 5, ಸಿ 8, ಡಿ ಇದು ಬರೆಯಲ್ಪಟ್ಟಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ: ಯೇಸು ಪೇತ್ರನಿಗೆ ಸುಂಕ ಕಟ್ಟಲು ಹಣ ಎಲ್ಲಿ ಸಿಗುವುದು ಎಂದು ಹೇಳಿದನು? ನಿಮ್ಮ ಆಪ್ಷನ್ಸ್: ಎ ಮೀನನ್ನು ಮಾರುವುದರಿಂದ, ಬಿ ಭಂಡಾರದಿಂದ, ಸಿ ಕಾಣಿಕೆಗಳಿಂದ, ಡಿ ಮೀನಿನ ಬಾಯಿಯಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತದೆ. ಧನ್ಯವಾದಗಳು.